ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಅರ್ಧ ಕೆಜಿ ಚಿಕನ್ ಅವರೆಕಾಯಿ ಇರೋ ಟೈಮಲ್ಲಿ ಹೇಗೆ ಮಾಡೋದು, ಅವರೆಕಾಯಿ ಜೊತೆ ಚಿಕನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಅದರಲ್ಲಿ ಅರ್ಧ ಬೇಯಿಸ್ಕೋಬೇಕು, ಇನ್ನರ್ಧದಲ್ಲಿ ಅರ್ಧ ಹಸಿ ಈರುಳ್ಳಿ ಹಾಗೆ ಹಾಕೋಬೇಕು, ಅರ್ಧ ಒಗ್ಗರಣೆ, ಸ್ವಲ್ಪ ಶುಂಠಿ, 4 ಎಸಳು ಬೆಳ್ಳುಳ್ಳಿ, ಒಂದೇ ಒಂಚೂರು ಚಕ್ಕೆ, 3 ಲವಂಗ, 1 ಏಲಕ್ಕಿ. ಇದು ಪುಡಿ ಬಂದು 6 ಸ್ಪೂನ್ ಪುಡಿ ಹಾಕೋಬೇಕು. ಇದು ಮಟನ್ ಸಾರು ಮಸಾಲೆ ಸಾರು ಪುಡಿ. ಎರಡನೇ ಖಾರಕ್ಕೆ ಒಂದೇ ಒಂಚೂರು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 4 ಎಸಳು ಬೆಳ್ಳುಳ್ಳಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಚಿಕನ್ ಸಾರಿಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು, ಆವಾಗ ರುಚಿ ಇರುತ್ತೆ. ಎಣ್ಣೆ ಕಾಯೋಷ್ಟರಲ್ಲಿ ಅರ್ಧ ಈರುಳ್ಳಿನ ಸುಟ್ಕೊಳ್ಳೋಣ. ಇದು ಮಿಕ್ಸ್ ಆಗಿರೋ ಅಂಥದ್ದು, ಅಂದರೆ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಂಡಿರೋದು. 2:1 ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ರೆಡಿ ಮಸಾಲೆ ಪುಡಿಗೆ, ಆ ಪುಡಿ ಅದು ನೋಡಿ. 3 ಲವಂಗ, ಒಂದೇ ಒಂಚೂರು ಚಕ್ಕೆ, 1 ಏಲಕ್ಕಿ, 4 ಎಸಳು ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಸ್ವಲ್ಪ. ಮತ್ತೀಗ ಸುಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿ ಹಾಕೋಬೇಕು. ಮೊದಲನೇ ಖಾರಕ್ಕೆ 2 ಖಾರ ಬೇಕಾಗುತ್ತೆ ಚಿಕನ್ ಸಾರಿಗೆ, ಅವಾಗ ಚೆನ್ನಾಗಿರುತ್ತೆ. ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಫಸ್ಟು ಎಣ್ಣೆ ಕಾದಿದೆ, ಅದಕ್ಕೆ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಸಿ ಅವರೆಕಾಯಿ ಹಾಕೋಬೇಕು. ಇದು ಮುಕ್ಕಾಲು ಬೇಯೋವರೆಗೂ ಹಿಂಗೆ ಎಣ್ಣೆಲೇ ಹುರ್ಕೋಬೇಕು ಅವರೆಕಾಯಿನ. ಅವರೆಕಾಯಿ ಟೈಮಲ್ಲಿ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ. ಇದು ಬೇಯಿಸಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. ಅದು ಮೇಲ್ಗಡೆ ಕಪ್ಪೆಲ್ಲ ತೆಗಿಬೇಕು. ಈಗ ಚಿಕನ್ ಹಾಕ್ಕೊಂಡು ಅದನ್ನು 1-2 ನಿಮಿಷ ಎಣ್ಣೆಲೆ ಹುರ್ಕೋಬೇಕು. ಆಮೇಲೆ ಅದಕ್ಕೆ 1 ಒಳಮುಷ್ಟಿ ಅಷ್ಟು, ಅಂದರೆ 2 ಸ್ಪೂನಷ್ಟು ಆಗುತ್ತೆ ಉಪ್ಪು, ಕಲ್ಲು ಉಪ್ಪು. ಆಮೇಲೆ ರುಚಿ ನೋಡ್ಕೊಂಡು ಬೇಕಾದ್ರೆ ಹಾಕೋಬೋದು. ಮೊದಲಿಗೆ ಇಷ್ಟು ಹಾಕ್ಕೊಂಡ್ರೆ ಸಾಕು, ಉಪ್ಪು ಜಾಸ್ತಿ ಹಾಕ್ಕೋಬೇಡಿ. ಅದನ್ನು ಚೆನ್ನಾಗಿ ಹುರಿದು ಫುಲ್ ಸಿಮ್ ಮಾಡ್ಕೋಬೇಕು. ಸ್ಟವ್ನ ಸಿಮ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಟ್ರೆ ಅದು ನೀರೆಲ್ಲ ಬಿಡುತ್ತೆ. ಅಷ್ಟರೊಳಗಡೆ ಖಾರ ಆರಿಸ್ಕೊಂಡು ಬರೋಣ. ಮೊದಲನೇ ಖಾರಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ. ಇವಾಗ ಫ್ಲೇಮ್ ಜೋರು ಮಾಡಿಕೊಂಡು ತಟ್ಟೆ ಎಲ್ಲ ತೆಗೆದುಬಿಡ್ಬೇಕು. ತಟ್ಟೆ ಹಾಕಿದ್ರೆ ಎವಾಪ್ರೇಟ್ ಆಗಲ್ಲ ನೀರು, ಅದೆಲ್ಲ ನೀರು ಚೆನ್ನಾಗಿ ಎವಾಪ್ರೇಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ನೀರು ಒಂದು ಸ್ವಲ್ಪನೂ ಇಲ್ಲ, ಅದು ಬರೀ ಎಣ್ಣೆ ಇದು. ಈ ಟೈಮಲ್ಲಿ ಮೊದಲನೇ ಖಾರ, ಅಂದರೆ ಖಾರ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದು ಹಾಕೋಬೇಕು. ನೀರು ಜಾಸ್ತಿ ಹಾಕಬೇಡಿ, ಚೆನ್ನಾಗಿರಲ್ಲ ನೀರು ಜಾಸ್ತಿ ಆದರೆ. ನಮಗೆ ಅದು ಪಾತ್ರೆಲಾದರೆ ಸ್ವಲ್ಪ ಮುಂದಾಗಿ ಹಾಕೋಬೇಕು, ಯಾಕೆಂದರೆ ಅದು ಓಪನ್ ಮಾಡಿ ಕುದಿಸಿರ್ತೀವಿ, ಸೊ ನೀರದು ಕರೆಕ್ಟ್ ಆಗುತ್ತೆ. ಕುಕ್ಕರಲ್ಲಿ ಕರೆಕ್ಟಾಗಿ ನಮ್ಗೆ ಎಷ್ಟು ಸಾರು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ನೀರು ಹಾಕಬೇಕು. ಕುಕ್ಕರು 2 ವಿಷಲ್ ಬರೋ ಹಾಗೆ ಕೂಗಿಸ್ಕೋಬೇಕು. ನೋಡಿ, ಖಾರ ಚೆನ್ನಾಗಿ ಬೆಂದಿದೆ, ಚಿಕನ್ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ 2 ವಿಷಲ್ಗೆನೆ ನೋಡಿ, ನೀರು ಕನ್ಸಿಸ್ಟೆನ್ಸಿ ಸಾರಿನ ರೀತಿಲೇ ಇರುತ್ತೆ. ಸೊ 2ನೇ ಖಾರದ್ದು ನಾವು ನೀರು ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ. ಪಾತ್ರೆಲಾದರೆ ಸ್ವಲ್ಪ ಮುಂದಾಗ ಹಾಕ್ಕೊಂಡು ಅದು ಕುದಿಸಿ ಗಟ್ಟಿಯಾಗಿ ಮಾಡ್ಕೋತೀವಿ. ಕುಕ್ಕರಲ್ಲಿ ಹಾಕೋಕ್ಕಾಗಲ್ಲ, ಅದಕ್ಕೆ ಕರೆಕ್ಟಾಗೆ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ನೋಡಿ, ಸಾರಿನ ಕನ್ಸಿಸ್ಟೆನ್ಸಿ ನೀರಿರುತ್ತೆ. ಇದು 1 ವಿಷಲ್ ಬಂದರೆ ಸಾಕು, ಚಿಕನ್ ಸಾರು ರೆಡಿ ಇರುತ್ತೆ. ನೋಡಿ, ರೆಡಿ ಇದೆ. ಇದ್ರ ಜೊತೆ ಒಗ್ಗರಣೆ ಅನ್ನ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾರು.
ಅವರೆಕಾಯಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟು ಹೆಚ್ಚಾಗಿರುತ್ತೆ. ಚಿಕನ್ ಸಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.